ಸಿನಿಮಾಟೋಗ್ರಾಫರು ಅವ್ರ ಜೊತೆ ಕೂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. DPX ಕೊಡ್ತಾರೆ, DCP ಕೊಡ್ತಾರೆ, MP4 ಕೊಡ್ತಾರೆ. ಈ ಲೆಟ್ರ್ಗಳನ್ನೆಲ್ಲ ತಗೊಂಡು ಒಂದು ಫೈಲ್ ಮಾಡಿ ಇಟ್ಕೋಬೇಕು. ಸೆನ್ಸಾರ್ಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಆ ಡಾಕ್ಯುಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ದ ರಿಯಲ್ ಟೆನ್ಷನ್ ಸ್ಟಾರ್ಟ್ಸ್ ಫ್ರಮ್ ನೌ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾತಾಡೋಕ್ಕೆ ಬಂದಿರೋದೇನು ಅಂದರೆ, ಶೂಟಿಂಗ್ ಹೋಗಿ ಬಂದ್ರಾ ಚೆನ್ನಾಗಾಯ್ತಾ ಶೂಟಿಂಗ್ ಎಲ್ಲ? ಸಣ್ಣ ಪುಟ್ಟ ಮನಸ್ತಾಪಗಳಾಗಿರ್ತವೆ. ಗಂಡ ಹೆಂಡ್ತಿರೋ ಅಂದಮೇಲೆ ಜಗಳ ಇರುತ್ತೆ ಸ್ವಾಮಿ. ಗಂಡ ಹೆಂಡ್ತಿರೋ ಜಗಳ ಉಂಡು ಮಣಗೋ ತನಕ ಅಂತ ಗಾದೆ ಕೇಳಿದಿರಲ್ವಾ? ಹಂಗೆ ಬಿಟ್ಬಿಡ್ಬೇಕು. ನಿಮ್ಮ ಈಗೋನ್ ಹೆಂಗಿದ್ರು ತಣ್ಣಗಿರಲಿ ಅಂತ ಕ್ಯಾರಿಯರಲ್ಲಿ ಹಾಕಿ ನಿಮ್ಮ ಮನೆ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ರಿ. ಈಗ ಆ ಜಗಳದಲ್ಲಿ ಆಗಿರೋಂಥ ಮನಸ್ತಾಪಗಳನ್ನೂ ಬಿಟ್ಬಿಡಿ ಸಿನಿಮಾಗೋಸ್ಕರ. ಯಾಕೆಂದರೆ ಸಿನಿಮಾ ಚೆನ್ನಾಗಿ ಬರ್ಬೇಕಲ್ಲ. ಈಗ ನಿಮ್ಮ ಹತ್ರ ರೆಡಿಯಾದಂಥ ಒಂದು ಹಾರ್ಡ್ ಡಿಸ್ಕ್ ಇದೆ, ಎಲ್ಲ ಫುಟೇಜ್ ಇರೋ ಹಾರ್ಡ್ ಡಿಸ್ಕ್ ಇದೆ. ಈ ಹಾರ್ಡ್ ಡಿಸ್ಕ್ನ ಎಡಿಟರ್ಸ್ ಟೇಬಲ್ಗೆ ತೊಗೊಂಡೋಗಿ ಕೊಡ್ತೀರಾ. ಕೊಟ್ಟಾಗ ನಿಮ್ಮ ಡೈರೆಕ್ಷನ್ ಟೀಮ್ ಅಂದರೆ ಡೈರೆಕ್ಟ್ರು, ರೈಟ್ರು, ನಿಮ್ಮ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರುಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ದಯವಿಟ್ಟು ಎಡಿಟರ್ ಹತ್ರ ಹೋಗಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಫೈನಲ್ ಮಾಡಿ. ಅಂದರೆ ಒಬ್ಬರು ಮಾತಾಡಿ, ನಿಮ್ಮಲ್ಲಿ ನೀವು ಡಿಸ್ಕಷನ್ ಮಾಡಿ, ಡೈರೆಕ್ಷನ್ ಟೀಮಿಂದ ಒಬ್ಬರು ಎಡಿಟರ್ ಹತ್ರ ಮಾತಾಡ್ಬಿಟ್ಟು ಎಡಿಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿಸಿ. ಇಲ್ಲ ಸರ್ ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂದ್ರೆ ಅನ್ನದಾತ್ರೆ ಸ್ವಲ್ಪ ಅಡ್ವಾನ್ಸ್ ಕೊಡಿ. ಹಂತವಾಗಿ ದುಡ್ಡು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಲ್ಲ, ಇದು ಒಂದು ಅಂತಾನೆ ಅಡ್ವಾನ್ಸ್ ಕೊಡಿ. ಕೆಲಸ ಶುರು ಆಗುತ್ತೆ. ಕೆಲಸ ಶುರು ಆದಮೇಲೆ ಔಟ್ಪುಟ್ ಕೊಟ್ಟಾಗ ಎಷ್ಟು ಕೊಡಬೇಕು, ಇನ್ನೊಂದು ಮಾಡಿದಾಗ ಎಷ್ಟು ಕೊಡಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಿದೆಯಲ್ಲ, ಅದು ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ. ಆ ರೀತಿ ಅಡ್ವಾನ್ಸ್ ಮಾಡಿ ಕೆಲಸ ಶುರು ಆಗುತ್ತೆ. ಸೊ ಎಡಿಟ್ರು ಅದನ್ನ ಕಂಪ್ಲೀಟಾಗಿ ಎಡಿಟ್ ಮಾಡ್ತಾನೆ. ಒಬ್ಬರು ಅಸೋಸಿಯೇಟ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟ್ರ್ ಅವ್ರ ಜೊತೆ ಕೂತ್ಕೊಂಡು ಯಾವ ರೀತಿ ಫೈನಲ್ ಔಟ್ಪುಟ್ ಬರಬೇಕು ಅನ್ನೋದನ್ನ ಎಡಿಟ್ ಮಾಡಿಸ್ಲಿ. ಎಡಿಟ್ ಮಾಡಾದಮೇಲೆ ಎಡಿಟ್ರು ಒಂದು ಕಾಪಿನ ಕಳಿಸ್ತಾನೆ SFXಗೆ, ಒಂದು ಕಾಪಿನ VFXಗೆ ಅವಶ್ಯಕತೆ ಇದ್ದರೆ, ಇನ್ನೊಂದು ಕಾಪಿನ ಅವನು 5.1 ಮತ್ತು ಮಿಕ್ಸಿಂಗಿಗೆ ಕಳಿಸ್ತಾನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಕಾಪಿನ ಮ್ಯೂಸಿಕ್ ಮಾಡೋರು ಇರ್ತಾರಲ್ಲ, ಆ ಮ್ಯೂಸಿಕ್ ಅವ್ರಿಗೆ ಪ್ಲಸ್ BGM ಮಾಡೋರಿಗೆ ಕಳಿಸಿರ್ತಾನೆ. ಸೊ ಇದೆಲ್ಲ ಫೈನಲ್ ಆಗಿ ಬಂದಿದ್ದನ್ನ ತೊಗೊಂಡು 5.1 ಮಿಕ್ಸಿಂಗಿಗೆ ಕಳಿಸ್ತಾರೆ. ಸೊ ಅಲ್ಲಿಂದ ಬಂದಂಥ ಫೈನಲ್ ಪ್ರಾಡಕ್ಟ್ನ ತೊಗೊಂಡು ಕಲರಿಸ್ಟ್ ಹತ್ರ ಕಳಿಸ್ಬೇಕು. ಕಲರಿಸ್ಟ್ ಹತ್ರ ಬಂದಮೇಲೆ ಅವನು ಕಲರ್ ಗ್ರೇಡಿಂಗ್ ಮಾಡಬೇಕಾದ್ರೆ ಸಿನಿಮಾಟೋಗ್ರಾಫರು ಅವ್ರ ಜೊತೆ ಕೂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸಿನಿಮಾಟೋಗ್ರಾಫರ್ಗೂ ಈಗಾಗಲೇ ಡೈರೆಕ್ಟ್ರಿಗೂ ಏನೋ ಮಧ್ಯದಲ್ಲಿ ಮನಸ್ತಾಪ ಇದೆ, ಅದು ಇದು ಅಂತ ಆ ಥರದ್ದೆಲ್ಲ ಸಿಚುಯೇಷನ್ಗೆ ಬರಬೇಡಿ. ದಯಮಾಡಿ ಸಿನಿಮಾಟೋಗ್ರಾಫರು ಕಲರಿಸ್ಟ್ ಜೊತೆ ಕೂತ್ಕೋಬೇಕು. ಯಾಕೆಂದರೆ ಫೈನಲ್ ಔಟ್ಪುಟ್ ನೀವು ಅವತ್ತಿನ ದಿನ ಏನು ಅನ್ನದಾತರಿಗೆ ಆ ಒಂದು ಕಲರ್ ಟೋನ್ ಏನಿರುತ್ತೆ, ಆ ಸೀನಿ ಹೆಂಗೆ ಬರುತ್ತೆ ಅಂತೆಲ್ಲ ಹೇಳಿದ್ರಲ್ಲ, ಆ ಫೈನಲ್ ಔಟ್ಪುಟ್ ಕೊಡಬೇಕು ಅಂದರೆ ಅವರಿಬ್ಬರ ಜೊತೆ ಕೂತ್ಕೋಬೇಕಲ್ವಾ. ಅದಾದಮೇಲೆ ಕಲರಿಸ್ಟ್ ಕೆಲಸ ಮುಗಿದ್ಮೇಲೆ ಫೈನಲ್ ಔಟ್ಪುಟ್ ಕೊಡ್ತಾರೆ. ಫೈನಲ್ ಔಟ್ಪುಟ್ಟಲ್ಲಿ ಏನೇನು ಕೊಡ್ತಾರೆ, ನೀವು ಒಂದೆರಡು ಹೊಸ ಹಾರ್ಡ್ ಡಿಸ್ಕು 4 TB ಹೊಸ ಹಾರ್ಡ್ ಡಿಸ್ಕ್ ಒಂದೆರಡು ಕೊಡಬೇಕಾಗ್ಬೋದು. ಅವ್ರಿಗೆ ಕೊಟ್ಟಾಗ ಆ 4 TB ಹಾರ್ಡ್ ಡಿಸ್ಕಲ್ಲಿ ಅವ್ರು ಏನೇನು ಹಾಕ್ಕೊಡ್ತಾರೆ, ಏನೇನು ಫಾರ್ಮ್ಯಾಟಲ್ಲಿ ನಿಮಗೆ ಸಿನಿಮಾನ ಔಟ್ಪುಟ್ ಕೊಡ್ತಾರೆ ಅನ್ನೋದನ್ನ ಫಸ್ಟೇ ದೃಢ ಮಾಡ್ಕೊಳ್ಳಿ. DPX ಕೊಡ್ತಾರೆ, DCP ಕೊಡ್ತಾರೆ, MP4 ಕೊಡ್ತಾರೆ, QT ಕೊಡ್ತಾರೆ, ರೀಲ್ ವೈಸ್ ಕೊಡ್ತಾರಾ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಕೊಡ್ತಾರಾ, ಇದನ್ನೆಲ್ಲ ಫಸ್ಟೇ ಡಿಸ್ಕಸ್ ಮಾಡ್ಕೊಂಡು ನಿಮ್ಮ ಟೆಕ್ನಿಕಲ್ ಟೀಮ್ ಅವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಟೆಕ್ನಿಕಲ್ ಟೀಮ್ ಅವ್ರ ಜೊತೆ ಕೂತ್ಕೊಂಡು ವಾಟ್ ಆರ್ ಆಲ್ ದ ಔಟ್ಪುಟ್ಸ್ ಯು ಹ್ಯಾವ್ ಟು ಟೇಕ್, ಅದನ್ನೆಲ್ಲ ಔಟ್ಪುಟ್ಸ್ ತೊಗೊಂಬಿಡಿ. ಈಗ ಈ ಔಟ್ಪುಟ್ಸ್ ಎಲ್ಲ ತೊಗೊಂಡಾಯಿತು. ಈಗ ಶೂಟಿಂಗ್ ಟೈಮಲ್ಲಿ ನೀವು ಒಂದು ಯೂನಿಟ್ ಯೂಸ್ ಮಾಡಿರ್ತೀರ, ಅಲ್ಲಿಂದ ಲೆಟ್ರ್ ತೊಗೊಂಡ್ರಾ, ಅವ್ರ ಹತ್ರನೂ ಒಂದು ಲೆಟ್ರ್ ತೊಗೋಬೇಕು. ಸರಿ, ಕ್ಯಾಮ್ರಾ ಯಾರ ಹತ್ರ ಯೂಸ್ ಮಾಡಿದ್ದೀರಾ, ಕ್ಯಾಮ್ರಾ ಅವ್ರ ಹತ್ರ ಲೆಟ್ರ್ ತೊಗೊಂಡ್ರಾ, ಅದನ್ನು ತೊಗೋಬೇಕು. ಡ್ರೋನ್ ಏನಾದರೂ ಯೂಸ್ ಮಾಡಿದ್ದೀರೇನ್ರಿ, ಡ್ರೋನ್ ಯೂಸ್ ಮಾಡಿದ್ದಕ್ಕೂ ಒಂದು ಲೆಟ್ರ್ ತೊಗೋಬೇಕು. ನೀವು ಏನೇನೆಲ್ಲ ಯೂಸ್ ಮಾಡಿದ್ದಕ್ಕೆ ಶೂಟಿಂಗ್ ಪರ್ಮಿಷನ್ ಲೆಟ್ರು ಮತ್ತು ನಿಮ್ಮ ಫಿಲಮ್ ಚೇಂಬರಲ್ಲಿ ಬ್ಯಾನರ್ ರಿಜಿಸ್ಟ್ರೇಷನ್ ಲೆಟ್ರು ಎಲ್ಲ ಎಷ್ಟು ಇಂಪಾರ್ಟೆಂಟೋ, ಹೀಗೆ ಪ್ರತಿಯೊಂದು ಯೂನಿಟ್ಟು, ಲೈಟಿಂಗು, ಕ್ಯಾಮ್ರಾದವರು, ಎಡಿಟ್ರು, ಫೈನಲ್ ಔಟ್ಪುಟ್ ಕೊಟ್ಟಿರೋ ಕಲರಿಸ್ಟ್ದು ಎಲ್ಲರದು ಲೆಟ್ರ್ಗಳು ತೊಗೋಬೇಕು. ಈ ಲೆಟ್ರ್ಗಳನ್ನೆಲ್ಲ ತೊಗೊಂಡು ಒಂದು ಫೈಲ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಯಾರನ್ನಾದ್ರೂ ನೇಮ್ಸ್ ಹಂಗಿದ್ರೆ ಪರವಾಗಿಲ್ಲ, ನೇಮ್ಸಿ. ಇಲ್ಲ ಅಂದರೂ ಅನ್ನದಾತರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟಲ್ಲಿ ಪರದಾಡ್ತೀರಾ. ಯಾಕೆಂದರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್.
ಕೆಲವು ಹಂತಗಳಲ್ಲಿ ಬೇಕಾಗ್ತವೆ, ಕೆಲವು ಸೆನ್ಸಾರ್ ಮಾಡಿಸ್ಬೇಕಾದ್ರೆ ಬೇಕಾಗ್ತವೆ, ಕೆಲವು ಸಬ್ಸಿಡಿ ಅಪ್ಲೈ ಮಾಡಬೇಕಾದ್ರೆ ಬೇಕಾಗ್ತವೆ, ಕೆಲವು ಅಪ್ಲೋಡ್ ಮಾಡಬೇಕಾದ್ರೆ ಬೇಕಾಗ್ತವೆ. ಸೊ ಸುಮಾರೆಲ್ಲ ಟೆಕ್ನಿಕಾಲಿಟೀಸ್ ಇರುತ್ತೆ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಯಾರ್ಯಾರು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ ನೋಡಿ ಸ್ವಾಮಿ ಅನ್ನದಾತ್ರೆ, ಎಲ್ಲರಿಗೂ ಹಣ ಕೊಟ್ಟಿದ್ದೀರ ತಾನೆ. ಹಣ ಕೊಟ್ಟ ಮೇಲೆ ಕ್ಲಿಯರೆನ್ಸ್ ತೊಗೊಳ್ಳೇಬೇಕು. ಆ ಸರ್ಟಿಫಿಕೇಟ್ಗಳನ್ನೆಲ್ಲ ತೊಗೊಳ್ಳಿ. ಅಲಾಂಗ್ ವಿತ್ ದ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಫಸ್ಟ್ ಕಾಪಿ ಕೈಗೆ ಬರಬೇಕಾದ್ರೆ ಈ ಲೆಟ್ರ್ಗಳೆಲ್ಲ ನಿಮ್ಮ ಕೈಲಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಸ್ DI ಲೆಟರ್. DI ಲೆಟ್ರೂ ತೊಗೋಬೇಕು. ಯಾಕೆಂದರೆ ನೆಕ್ಸ್ಟು ಇಮ್ಮಿಡಿಯೇಟಾಗಿ ನೀವು ಹೋಗೋದೇ ಸೆನ್ಸಾರ್ಗೆ ಅಪ್ಲೈ ಮಾಡೋಕ್ಕೆ. ಸೆನ್ಸಾರ್ಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಆ ಡಾಕ್ಯುಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ಫೈನಲ್ ಕಾಪಿ ನಿಮ್ಮ ಕೈಯಲ್ಲಿ ರೆಡಿ ಇದೆ ಅಂದರೆ ಮೊದಲನೇ ಮಗು ಹುಟ್ಟಿದೆ, ಈಗ ಖುಷಿಯಾಗಿದೆ, ಸಂತೋಷದಲ್ಲಿದ್ದೀರಾ. ಈಗ ವ್ಯಾಕ್ಸಿನೇಷನ್ ಅಂದರೆ ಏನು ಹೇಳಿ? ವ್ಯಾಕ್ಸಿನೇಷನ್ ಕೊಡಿಸೋದು ಅಂದರೆ ಸೆನ್ಸಾರ್ಗೆ ಅಪ್ಲೈ ಮಾಡೋದು ಅಂತ. ಏನಂದರೆ ಅಲ್ಲಿ ಜಾಂಡೀಸ್ ಕ್ಲಿಯರ್ ಆಗಬೇಕಾಗ್ತದೆ, ಇನ್ನೊಂದು ಕ್ಲಿಯರ್ ಆಗಬೇಕಾಗ್ತದೆ, ಮಗುಗೆ ಹಲವಾರು ಥಿಂಗ್ಸ್ ಎಲ್ಲ ಕ್ಲಿಯರ್ ಹಾಕ್ಕೊಂಡು ಬರಬೇಕಾಗತ್ತೆ. ಹಂಗೇನೆ ನಮ್ಮ ಸಿನಿಮಾಗೆ ಸೆನ್ಸಾರ್ ಸರ್ಟಿಫಿಕೇಟ್ ಒಂದು ಮೋಸ್ಟ್ ಇಂಪಾರ್ಟೆಂಟು. ಸೆನ್ಸಾರ್ ಸರ್ಟಿಫಿಕೇಟ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಾಮಿ ಸಿನಿಮಾಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿ ಏನಾದರೂ ಯೂಸ್ ಮಾಡಿದ್ದೀರಾ ಶೂಟ್ ಮಾಡೋಕ್ಕೆ? CG ವರ್ಕಲ್ಲಿ ಮಾಡಿದರೂ ಕೂಡ ಅನಿಮಲ್ ಬೋರ್ಡಿಂದ ಪರ್ಮಿಷನ್ ತೊಗೋಬೇಕು, ಇಲ್ಲಾಂದರೆ ಸೆನ್ಸಾರ್ ಆಗಲ್ಲ. ದಯಮಾಡಿ ನನ್ನ ಅನ್ನದಾತರಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದರೆ, ಪ್ರಾಣಿ ಪಕ್ಷಿಗಳು ಯಾವುದೇ ಆಗಿದ್ರೂ ಸಿನಿಮಾಗೆ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಯೂಸ್ ಮಾಡಿ. ದಯಮಾಡಿ ಸುಮ್ಮನೆ ಸೀನಲ್ಲಿ ಬರಬೇಕು, ಫ್ರೇಮಲ್ಲಿ ಬರಬೇಕು ಅಂತ ತರಕ್ಕೆ ಹೋಗಬೇಡಿ. ಯಾಕೆಂದರೆ ಪರ್ಮಿಷನ್ಸ್ ತುಂಬ ಟಫ್ ಇದೆ. ಅನಿಮಲ್ ಬೋರ್ಡಿಂದ ಪರ್ಮಿಷನ್ ತೊಗೋಬೇಕಾಗತ್ತೆ. ತೊಗೊಂಡಾದ್ಮೇಲೆ ಸೆನ್ಸಾರ್ಗೆ ಹೋಗ್ಬೇಕಾಗತ್ತೆ. ಏನು ಫಸ್ಟ್ ಕಾಪಿ ಕೈಗೆ ಬಂತಾ? ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಎಲ್ಲ ಮುಗೀತಾ? ಭಾರಿ ಖುಷಿ ಅಲ್ವಾ? ಮಗು ಹುಟ್ಟಿದ ತಕ್ಷಣ ಖುಷಿ, ಸ್ವೀಟ್ ಹಂಚಿದ್ರಂತೆ. ಅದಾದ ಮೇಲೆ ಗೊತ್ತಾಗಿದ್ದು ಅದಕ್ಕೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು, ಇಂಜೆಕ್ಷನ್ ಹಾಕಿಸ್ಬೇಕು, ಆಮೇಲಿಂದ ಅದನ್ನ ಬೆಳೆಸಬೇಕು, ದೊಡ್ಡದು ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು ಅಂತ ಹೆಂಗೆಲ್ಲ ಟೆನ್ಷನ್ ಇರುತ್ತೆ. ದ ರಿಯಲ್ ಟೆನ್ಷನ್ ಸ್ಟಾರ್ಟ್ಸ್ ಫ್ರಮ್ ನೌ. ಏನು ಹೆದರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೆದರಿಸ್ತಾ ಇಲ್ಲ, ವಾಸ್ತವ್ಯ ಹೇಳ್ತಾ ಇದ್ದೀನಿ. ಇಲ್ಲಿಂದ ಆ್ಯಕ್ಚುಯಲ್ ಕೆಲಸ ಶುರು ಆಗುತ್ತೆ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸ್ಟೇ ಟ್ಯೂನ್ಡ್.